ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸುಹಾಸ್ ಡೈರೀಸ್‌ನ ಮತ್ತೊಂದನೇ ಪುಟಕ್ಕೆ ಸ್ವಾಗತ, ಸುಸ್ವಾಗತ. ಏನಪ್ಪಾ ಇವನು ಪಾರ್ಕಿಂಗ್ ಲಾಟಲ್ಲಿ ವಿಡಿಯೋ ಮಾಡ್ತಿದ್ದಾನೆ ಅಂತ ನೋಡ್ತಿದ್ದೀರಾ? ನಾನಿವತ್ತು ಬಂದಿರೋದು ಮುರುಗೇಶ್ ಪಾಳ್ಯ HALಲ್ಲಿರೋ ಶಿವೋಹಂ ಶಿವ ಅನ್ನೋ ಟೆಂಪಲ್ಗೆ. ಮೊದಲನೇದಾಗಿ ಸ್ಪೆಷಲ್ ದರ್ಶನ್ ಟಿಕೆಟ್ನ ತೊಗೊಂಡು ಎಂಟ್ರಿ ಆಗ್ತಿದ್ದೀನಿ. ಎಂಟ್ರಿ ಆಗ್ತಿದ್ದಂಗೆನೆ ನಿಮಗೆ 55 ಅಡಿ ಎತ್ತರವಾಗಿರೋ ಶಿವ ಕಾಣಿಸ್ತಾರೆ. ಜನರಲ್ ಎಂಟ್ರಿನೂ ಇರುತ್ತೆ. ಜನರಲ್ ಎಂಟ್ರಿಯಲ್ಲಿ ಇದಕ್ಕಿಂತ ಮುಂದೆ ಬಿಡಲ್ಲ. ಸ್ಪೆಷಲ್ ದರ್ಶನದಲ್ಲಿ ಮೊದಲನೇದು ಶಿವೋಹಂ ಜಪ. 108 ರುದ್ರಾಕ್ಷಿಗಳನ್ನು ಕೊಡ್ತಾರೆ. ಅದನ್ನು ಶಿವೋಹಂ ಅಂತ ಹೇಳ್ತಾ ಒಂದೊಂದರಲ್ಲೇ ಆಗ್ತಾ ಬರಬೇಕು. ಜಪ ಮುಗಿಸ್ಕೊಂಡು ಬರ್ತಿದ್ದಂಗೆ ಪುಟ್ಟ ಶಿವಲಿಂಗ ಸಿಗುತ್ತೆ. ಓಂ ನಮಃ ಶಿವಾಯ ಅಂತ ಹೇಳಿ ಅಭಿಷೇಕ ಮಾಡಿ. ಅಭಿಷೇಕ ಆದ ನಂತರ ವಿಘ್ನಹಾರಣ ದಾರ ಅಂತ ಕೊಟ್ಟಿರ್ತಾರೆ. ನಿಮ್ಮ ಮನಸ್ಸಲ್ಲಿ ಏನೇ ಕಷ್ಟ ಇದ್ದರೂ ಅದನ್ನು ಮನಸ್ಸಲ್ಲೇ ಬೇಡ್ಕೊಂಡು ಆ ದಾರನ ಆ ಮರಕ್ಕೆ ಕಟ್ಟಿ, ವಿಘ್ನಹಾರಣ ದಾರನ ಕಟ್ಟಿ ಹಾಗೆ ಮೇಲೆ ಬಂದರೆ ವಿಘ್ನ ವಿನಾಶಕ ವಿನಾಯಕ ಸಿಗ್ತಾರೆ. 32 ಅಡಿ ಎತ್ತರವಾಗಿರೋ ವಿನಾಯಕನ ದರ್ಶನ ಮಾಡ್ಕೊಳ್ಳಿ. ವಿನಾಯಕನ ದರ್ಶನ ಮುಗಿಸ್ಕೊಂಡು ಹಾಗೆ ಮುಂದೆ ಬಂದರೆ ಪಂಚಧಾಮ ಯಾತ್ರಾ ಸ್ಟಾರ್ಟ್ ಆಗುತ್ತೆ. ಮೊದಲನೇದು ಹರಿದ್ವಾರ, ರಿಷಿಕೇಶ್, ಬದ್ರಿನಾಥ್, ಕೇದಾರ್ನಾಥ್ ಹಾಗೂ ಅಮರ್ನಾಥ್. ಬನ್ನಿ ಪಂಚಧಾಮ ಯಾತ್ರೆಯನ್ನು ಸ್ಟಾರ್ಟ್ ಮಾಡೋಣ. ಪಂಚಧಾಮ ಯಾತ್ರೆಯಲ್ಲಿ ಮೊದಲನೇದು ಹರಿದ್ವಾರ, ಎರಡನೇದು ರಿಷಿಕೇಶ್. ರಿಷಿಕೇಶಿಂದ ಹಾಗೆ ಮುಂದೆ ಬಂದರೆ ಈ ಸೇತುವೆಗಳನ್ನೆಲ್ಲ ನೋಡ್ತಾ ಇದ್ರೆ ನಾವು ಅಲ್ಲೇ ಇದ್ದೀವೇನೋ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ನಾವು ರಿಯಲ್ ಆಗಿ ಹೋಗಿ ಅಲ್ಲೇ ದರ್ಶನ ಮಾಡ್ತಿದ್ದೀವೇನೋ ಅನ್ನೋ ಥರ ಇದೆ. ರಿಷಿಕೇಶಿಂದ ಹಾಗೆ ಮೇಲೆ ಬಂದರೆ ನಮಗೆ ನೆಕ್ಸ್ಟ್ ಸಿಗೋದೆ ಮೂರನೇದು ಬದ್ರಿನಾಥ್. ಬದ್ರಿನಾಥ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹಿಂದೆಗಡೆ ಮೈನ್ ಶಿವ ಆಚೆ ಇತ್ತಲ್ಲ ಅದೇ ಥರ ಶಿವ ಇದೆ. ಹಾಗೆ ಬದ್ರಿನಾಥ್ನ ನೋಡ್ಕೊಂಡು ಮೇಲೆ ಬರ್ತಾ ಇದ್ರೆ ನಮಗೆ ನಾಲ್ಕನೇದು ಕೇದಾರ್ನಾಥ್. ಇದು ನಮ್ಮೆಲ್ಲರ ಡ್ರೀಮ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಜೀವನದಲ್ಲಿ ಒಂದ್ಸರಿ ಆದರೂ ಕೇದಾರ್ನಾಥಿಗೆ ಹೋಗಿ ಬರಲೇಬೇಕು. ಆ್ಯಂಡ್ ಹೋಗ್ತೀನಿ. ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕೇದಾರ್ನಾಥ್ ದರ್ಶನ ಮುಗಿಸ್ಕೊಂಡು ಮೇಲೆ ಬರ್ತಿದ್ದಂಗೆ ನಮಗೆ ನೆಕ್ಸ್ಟ್ ಸಿಗೋದೆ ಅಮರ್ನಾಥ್. ಅಮರ್ನಾಥ್ ಮಾತ್ರ ನನಗೆ ಭಾರಿ ಇಷ್ಟ ಆಯಿತು. ಐಸ್ ಒಳಗಡೆ ಇದೆಯೇನೋ ಅನ್ನಂಗೆ ಅನ್ನಿಸ್ತಿತ್ತು. ಫುಲ್ಲು ಥಂಡಿ ಇತ್ತು. ನಾವು ಅಲ್ಲೇ ಹೋಗಿದ್ದೀವೇನೋ ಅಮರ್ನಾಥ್ ದೇವಸ್ಥಾನಕ್ಕೆ ಅನ್ನಂಗೆ ಇತ್ತು. ಪಂಚಧಾಮ ಯಾತ್ರೆನ ಮುಗಿಸ್ಕೊಂಡು ಹಾಗೆ ಕೆಳಗಡೆ ಬರ್ತಾಯಿದ್ರೆ ಫುಲ್ಲು ಗುಹೆ, ಕತ್ಲೆ. ನಾವು ನಿಜವಾಗ್ಲೂ ನಾರ್ತ್ ಇಂಡಿಯಾಗೆ ಹೋಗಿ ಪಂಚಧಾಮ ಯಾತ್ರೆನೇ ಮಾಡ್ತಾ ಇದ್ದೀವೇನೋ, ಅಲ್ಲೇ ಹೋಗಿದ್ದೀವೇನೋ ಅಂತಲೇ ಅನ್ನಿಸ್ತಿತ್ತು. ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು. ನಾನು ಹೇಳಿದ್ರೆ ನಿಮ್ಗೆ ಅಷ್ಟಾಗಿ ಗೊತ್ತಾಗಲ್ಲ. ಪಂಚಧಾಮ ಯಾತ್ರೆನ ನಾವು ಮುಗಿಸ್ಕೊಂಡು ಬರ್ತಿದ್ದಂಗೆ ನಮಗೆ ಸಿಗೋದೇ 12 ಜ್ಯೋತಿರ್ಲಿಂಗಗಳ ಅಭಿಷೇಕ ಹಾಗೂ 12 ಜ್ಯೋತಿರ್ಲಿಂಗಗಳ ದರ್ಶನ. ಮೊದಲನೆಯ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ. ಮಹಾಕಾಳೇಶ್ವರ ಹಾಗೂ ಏನಕ್ಕೆ ಇಲ್ಲಿ ಅದು ನಿಲ್ಲಿಸಿದ್ರು ಅನ್ನೋದು ಇತಿಹಾಸನೆಲ್ಲ ಅಲ್ಲಿ ಹಾಕಿದ್ದಾರೆ. ಎರಡನೇ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥ. ಕಾಶಿ ವಿಶ್ವನಾಥನ ನೋಡ್ಕೊಂಡು ಹಾಗೆ ಮೇಲೆ ಹೋದರೆ ತ್ರಿಮೂರ್ತಿಗಳಿದ್ದಾರೆ. ತ್ರಿಮೂರ್ತಿಗಳನ್ನ ನೋಡಿಕೊಂಡು ಹಾಗೆ ಮೇಲೆ ಹೋದರೆ ನಮಗೆ ಸಿಗೋದೆ ಊರ್ಧ್ವಲೋಕ. ಊರ್ಧ್ವಲೋಕ ಅಂದರೆ ದೇವತೆಗಳ ಲೋಕ ಅಂತ ಅರ್ಥ. ಊರ್ಧ್ವಲೋಕ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಮುಂದಿನದು ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗನ ನೋಡ್ಕೊಂಡು ಹಾಗೆ ಮುಂದೆ ಹೋದರೆ ನಮಗೆ ನೆಕ್ಸ್ಟ್ ಸಿಗೋದು ನಾಗೇಶ್ವರ ಜ್ಯೋತಿರ್ಲಿಂಗ. ನಾಗೇಶ್ವರ ಜ್ಯೋತಿರ್ಲಿಂಗದ ಹಿನ್ನೆಲೆ ಪ್ರತಿಯೊಂದು ಜ್ಯೋತಿರ್ಲಿಂಗದಲ್ಲೂ ಹೇಳಿರ್ತಾರೆ. ನಾಗೇಶ್ವರ ಆದಮೇಲೆ ನಮಗೆ ಸಿಗೋದೆ ರಾಮೇಶ್ವರ ಜ್ಯೋತಿರ್ಲಿಂಗ. ರಾಮೇಶ್ವರ ಜ್ಯೋತಿರ್ಲಿಂಗ ಆದಮೇಲೆ ಮುಂದಿನದು ಸೋಮನಾಥ ಜ್ಯೋತಿರ್ಲಿಂಗ. ಹಾಗೆ ಸೋಮನಾಥ್ನ ನೋಡ್ಕೊಂಡು ಮುಂದೆ ಬಂದರೆ
ನಮಗಿಲ್ಲಿ 12 ಜ್ಯೋತಿರ್ಲಿಂಗಗಳು ಒಂದೇ ಸರಿ ಸಿಗುತ್ತೆ. 12 ಜ್ಯೋತಿರ್ಲಿಂಗಕ್ಕೂ ನಮಗೆ ಅಭಿಷೇಕ ಮಾಡೋ ಭಾಗ್ಯ ಸಿಗುತ್ತೆ. ಅಲ್ಲಿ ಹೋಗಿ ಅಭಿಷೇಕ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದರೆ 12 ಜ್ಯೋತಿರ್ಲಿಂಗಕ್ಕೂ ಅಭಿಷೇಕ ಮಾಡುವಂಥ ಭಾಗ್ಯ ನಮ್ಮದಾಗುತ್ತೆ. ಮುಂದಿನ ಜ್ಯೋತಿರ್ಲಿಂಗ ಗ್ರಿಷ್ಣೇಶ್ವರ ಜ್ಯೋತಿರ್ಲಿಂಗ. ಇದು ಬಹಳ ಸುಂದರವಾಗಿದೆ. ಗ್ರಿಷ್ಣೇಶ್ವರ ಆದಮೇಲೆ ವೈದ್ಯನಾಥ್ ಆದಮೇಲೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಓಂಕಾರೇಶ್ವರ ಜ್ಯೋತಿರ್ಲಿಂಗನ ನೋಡ್ಕೊಂಡು ಹಾಗೆ ಮುಂದೆ ಬಂದರೆ ಭೀಮಾಶಂಕರ ಜ್ಯೋತಿರ್ಲಿಂಗ. ಭೀಮಾಶಂಕರ ಜ್ಯೋತಿರ್ಲಿಂಗ ನೋಡ್ಕೊಂಡು ಮುಂದೆ ಬಂದರೆ ತ್ರಯಂಬಕೇಶ್ವರ. ಇದು ಕರೆಕ್ಟಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ತ್ರಯಂಬಕೇಶ್ವರ ಆದಮೇಲೆ ನಮಗೆ ಕೊನೆಯದಾಗಿ ಸಿಗೋದೆ ಕೇದಾರ್ನಾಥ್. ಆವಾಗಲೇ ಹೇಳ್ದಂಗೆ ಇದು ಎಲ್ಲರ ಡ್ರೀಮ್ ಡೆಸ್ಟಿನೇಷನ್. ಇದಂತೂ ಭಾಳನೇ ಇಷ್ಟ ಆಯಿತು. ರಿಯಲ್ಲಾಗಿ ಐಸ್ ಒಳಗಡೆ ಮುಳುಗೋಗಿದೆ ಅಂತಲೇ ಅನ್ನಿಸ್ತು, ಅಲ್ಲೇ ಇದ್ದೀವೇನೋ ಅಂತಲೇ ಅನ್ನಿಸ್ತು. 12 ಜ್ಯೋತಿರ್ಲಿಂಗಗಳ ದರ್ಶನ ಆದಮೇಲೆ ನಮಗೆ ಒಂದು ಬೌಲಲ್ಲಿ ಒಂದು ಕಾಯಿನ್ ಇದೆ, ಅದು ಮಿರಾಕಲ್ ಕಾಯಿನ್ ಅಂತ. ಒಂದು ದಿಯಾ ಮತ್ತು ಎಳ್ಬತ್ತಿ. ಆ ಮಿರಾಕಲ್ ಕಾಯಿನ್ನ ನಾವು 7 ಸರಿ ಓಂ ನಮಃ ಶಿವಾಯ ಅಂತ ಹೇಳಿ ಆ ಪಾಂಡ್ ಒಳಗಡೆ ಹಾಕಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು 7 ಸರಿ ಓಂ ನಮಃ ಶಿವಾಯ ಅಂತ ಹೇಳಿ ಆ ಪಾಂಡ್ ಒಳಗಡೆ ಹಾಕಿದೆ. ಮಿರಾಕಲ್ ಕಾಯಿನ್ನ ಪಾಂಡ್ ಒಳಗಡೆ ಹಾಕಾದ್ಮೇಲೆ ದೀಪನ ಹಚ್ಚಿ ನೀರೊಳಗಡೆ ಬಿಡಬೇಕಾಗತ್ತೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ಈಶ್ವರನ ದರ್ಶನ ಮುಗಿಸ್ಕೊಂಡು ಕೊನೆಯದಾಗಿ ನವಗ್ರಹಗಳ ದರ್ಶನ ಮಾಡಿಕೊಂಡು ನವಗ್ರಹ ಪೂಜೆ ಮಾಡಿ ಆಚೆ ಬಂದೆ. ಆಚೆ ಬರ್ತಿದ್ದಂಗೆ ನಿಮಗೆ ಸುಮಾರು ಅಂಗಡಿಗಳು ಕಾಣಿಸುತ್ತೆ. ನಿಮಗೇನಾದರೂ ಬೇಕಂದರೆ ನೀವು ಕೂಡ ತೊಗೊಬೋದು. ಚಿಕ್ಕ ಮಕ್ಳುಗಳಿಗೆ ಗೊಂಬೆ, ಆಟ ಸಾಮಾನು ಎಲ್ಲನೂ ಇರುತ್ತೆ. ಚಿಕ್ಕ ಮಕ್ಳುಗಳು ಕರ್ಕೊಂಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಯಾರ್ಯಾರಿಗೆ ಇಷ್ಟ ಆಯಿತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಂ ನಮಃ ಶಿವಾಯ. ನಿಮಗೆ ಇಲ್ಲಿ ಯಾವುದೇ ಆದ ಶೂ ಚಾರ್ಜಸ್ ಹಾಗೂ ಸ್ಲಿಪ್ಪರ್ ಚಾರ್ಜಸ್ ತೊಗೊಳ್ಳಲ್ಲ. ನಿಮಗೆ ಇಷ್ಟ ಇದ್ದರೆ ಈ ಅಂಗಡಿ ಒಳಗಡೆ ಹಾಕ್ಬೋದು.